ಬಹಳಷ್ಟು ವಿಷಯಗಳು ಗೊತ್ತು. ಇವ್ರೇನ್ ಕೆಲಸ ಮಾಡ್ತಾರಲ್ಲ ಅದು ಒಂದೇ ಗೊತ್ತಿರಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಇವರು ತಿಳಿದುಕೊಂಡಿರ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಮಾಡ್ಕೊಂಡಿರ್ತಾರೆ. ಅದು ಅವ್ರ ಸಂದರ್ಭ ಬಂದ್ರೆ ಆ ಕೆಲಸ ಮಾಡೋದಕ್ಕೂ ಅವರು ಸಿದ್ಧರಾಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ. ಒಂದೇ ಕೆಲಸದ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳಲ್ಲ ಇವರು. ಮಘ ನಕ್ಷತ್ರದವರು, ಸಿಂಹರಾಶಿಯವರು. ಯಾಕಂತಂದ್ರೆ ಇವರು ಅತಿಯಾಗಿ ಈ ಉದ್ಯಮಶೀಲರಾಗಿರ್ತಕ್ಕಂಥದ್ದು, ಸದಾ ಏನಾಗಿರುತ್ತೆ ಬಿಸ್ನೆಸ್ ಮೈಂಡ್ ಇವ್ರದ್ದು. ಯಾಕಂತಂದ್ರೆ ಅದರಲ್ಲಿ ಆದಾಯ ಎಷ್ಟಿದೆ, ವ್ಯಯ ಎಷ್ಟಿದೆ, ಏನ್ ಮಾಡ್ಬೋದು, ಇದು ಲಾಭ ಇದೆಯಾ, ನಷ್ಟ ಇದೆಯಾ, ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಇರುತ್ತೆ ಇವ್ರ ಮೈಂಡ್ ಅಲ್ಲಿ. ಖಂಡಿತವಾಗ್ಲೂ ಅದರಲ್ಲಿ ಬಹಳಷ್ಟು ಸಕ್ಸಸ್ ಅನ್ನುವಂಥದ್ದು ಇವರಿಗೆ ಸಿಗ್ತಾ ಇದೆ. ಆಮೇಲೆ ಇವರು ಈ ಸಂಶಯ ಪ್ರವೃತ್ತಿಯನ್ನ ಒಳಗೊಂಡಿರುತ್ತೆ. ಕೆಲವೊಂದು ವಿಚಾರದಲ್ಲಿ ಸಣ್ಣ ಒಂದು ಸಮಸ್ಯೆಯಲ್ಲಿ ಕಂಡು ಬಂತಂದ್ರೂ ಕೂಡ ಅದನ್ನ ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಬಹಳ ಚುರುಕಾಗಿರ್ತಾರೆ. ಈ ಪೊಲೀಸರು ಇನ್ಕ್ವೈರಿ ಮಾಡ್ತಾರಲ್ಲ ಆ ರೀತಿಯಾಗಿ ಇವ್ರ ಮೈಂಡ್ ಸೆಟ್ ಇರುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಇವರು ರಾಜಕೀಯ ರಂಗದಲ್ಲಿ ಬೆಳೆಯುವಂತಹ ಸಾಧ್ಯತೆಗಳಿರ್ತದೆ. ಬಹಳಷ್ಟು ಜನರು ಇವರು ಈ ಮಘ ನಕ್ಷತ್ರದವರು, ಸಿಂಹರಾಶಿಯ ಒಂದು ಮಘ ನಕ್ಷತ್ರದವರು ಬಹಳಷ್ಟು ಜನರೊಂದಿಗೆ ಬೆರೆಯುವಂಥದ್ದು, ರಾಜಕಾರಣಿಗಳಾಗಬಹುದು, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನ ನಡೆಸುವಂತಹ ವ್ಯಕ್ತಿಗಳು ಇವರು ಆಗಿರ್ತಾರೆ. ಇನ್ನು ಇವರು ಈ ದೇವರಲ್ಲಿ ಅಭೂತಪೂರ್ವವಾದ ಭಕ್ತಿಯನ್ನ ಹೊಂದಿರತಕ್ಕಂಥದ್ದು, ಅಧ್ಯಾತ್ಮದ ಕಡೆ ಒಂದು ದೈವ ದೃಷ್ಟಿಯನ್ನ ಇವರು ಹೊಂದಿರತಕ್ಕಂತಹ ಸಾಧ್ಯತೆಗಳಿರ್ತವೆ. ಇವರ ಒಂದು ಗುಣಲಕ್ಷಣಗಳು ಈ ರೀತಿ ಆದ್ರೆ, ನಾನು ಇನ್ನೂ ವಿವರವಾಗಿ ಹೇಳೋದಾದ್ರೆ ಈ 4 ಚರಣಗಳು ಬರ್ತದಲ್ವಾ, ಮಾಮಿ ಮೂಮೆ ಅನ್ನುವಂತಹ 4 ಚರಣಗಳು ಮಘ ನಕ್ಷತ್ರದಲ್ಲಿ, ಒಂದೊಂದು ಚರಣಾಕ್ಷರದಲ್ಲಿ ಇರತಕ್ಕಂತ ವ್ಯಕ್ತಿಗಳ ಒಂದು ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂತ ಒಂದು ಚುಟುಕಾಗಿ ಹೇಳೋದಾದ್ರೆ, ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವರು ಕೆಲವು ಜನ ಅವರ ರೋಷವನ್ನ ವೃದ್ಧಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ